So yes, all students, very good evening and welcome to Enlightened Educator. So ಇಲ್ಲಿ ಏನ್ ಮ್ಯಾಟರ್ ಅಂತ ಹೇಳಿದ್ರೆ ಬಹಳಷ್ಟು ಜನ ನನಗೆ ಆಲ್ರೆಡಿ ಕೇಳ್ತಿದ್ರಿ. ಸೊ ನಾವು ಇದು ಈಕ್ವಲೆನ್ಸ್ ಬಗ್ಗೆ ಕೇಳ್ತಿದ್ರಿ. ಸೊ ಲಾಸ್ಟ್ ಟೈಮ್ ಈಕ್ವಲೆನ್ಸ್ ಕೊಟ್ಟಿದ್ರು ನಮಗೆ, ಅಂದ್ರೆ 2015, 2017 and 20 ಅಂಡ್ ಬಿಫೋರ್ ಅವರೆಲ್ಲರಿಗೂ 2018 ಸ್ಕೀಮ್ಗೆ ಈಕ್ವಲೆನ್ಸ್ ಅನ್ನ ಕೊಟ್ಟಿದ್ರು, 2021 ಸ್ಕೀಮ್ ಸ್ಟೂಡೆಂಟ್ಸ್ಗೆ 22 ಸ್ಕೀಮ್ಗೆ ಈಕ್ವಲೆನ್ಸ್ ಅನ್ನ ಕೊಟ್ಟಿದ್ರು. ಈಗ ಅದು ಮುಂದುವರಿಯುತ್ತಾ ಅನ್ನೋ ಕ್ವಶನ್ ತುಂಬಾ ಜನಕ್ಕಿತ್ತು. ಆ ಕ್ವಶನ್ಗೆ ಉತ್ತರ ನೀಡೋದಕ್ಕೆ ಬಂದಿದ್ದೀನಿ. ಅದಕ್ಕೆ ಸರ್ಕ್ಯುಲರ್ ಅನ್ನ ಕೂಡ ವಿಡಿಯೋ ಕಡೆ ನಾನು ರಿಲೀಸ್ ಮಾಡಿರುವಂತದ್ದು. ಸೊ ಐ ಜಸ್ಟ್ ಟೆಲ್ ಯು ವಾಟ್ ಇಸ್ ಇನ್ಸೈಡ್ ದಟ್ ಸರ್ಕ್ಯುಲರ್ ಅಂಡ್ ನಿಮಗೆ ಡ್ರಾಫ್ಟ್ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ, ಅದು ಕೂಡ ಇಲ್ಲೇ ಡಿಸ್ಕಸ್ ಮಾಡ್ಬಿಡ್ತೀನಿ. ಫೈನ್, we'll discuss even the draft timetable for you all which has been announced. Okay, so ಎರಡು ಸರ್ಕ್ಯುಲರ್ ಇವಾಗ ಬಂತು. actually I was doing other work on YouTube, so ಅದು ಹಾಗೆ ಸರ್ಕ್ಯುಲರ್ ಬಂತು. ಸೊ ಇನ್ಫಾರ್ಮ್ ಮಾಡ್ಬಿಡೋಣ ಅಂತ ಈಗಲೇ ಇನ್ಫಾರ್ಮ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬಿಕಾಸ್ ನೀವು ಓದಕ್ಕೆ ಶುರು ಮಾಡ್ಬೇಕಲ್ವಾ, ಸೊ ಹಾಗಾಗಿ ನಿಮ್ಗೆ ಅದಿನ್ನೂ ಡೌಟ್ಸ್ ಇದ್ದೇ ಇರುತ್ತೆ. ಸೊ ನೀವು ಡೌಟ್ ಇಟ್ಕೊಂಡು ಓದಕ್ಕಾಗಲ್ಲ ಅಲ್ವಾ. ಸೊ ಆಲ್ರೆಡಿ ಡ್ರಾಫ್ಟ್ ಟೈಮ್ ಟೇಬಲ್ ಕೂಡ ಬಂದಿದೆ. ಸೊ ದೆನ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಯು ಆಲ್. ಸೊ ಐ ಥಾಟ್ ಆಫ್ ಡೂಯಿಂಗ್ ಇಟ್ ನೌ. ಎಸ್, ಓಕೆ. ಏನ್ ಹೇಳ್ತಿದ್ದಾರೆ ಅಂದ್ರೆ 2022 ಸ್ಕೀಮ್ ಸಬ್ಜೆಕ್ಟ್ಸ್ ಕೋರ್ಸಸ್ ಆಸ್ ಈಕ್ವಲೆಂಟ್ ಸಬ್ಜೆಕ್ಟ್ ಇನ್ ಪ್ಲೇಸ್ ಆಫ್ 2021 ಸ್ಕೀಮ್ ಕೋರ್ಸಸ್ ಸಬ್ಜೆಕ್ಟ್ ರಿಗಾರ್ಡಿಂಗ್. ಸೊ ಏನ್ ಹೇಳ್ತಾರೆ ಇವರು ಅಂದ್ರೆ, this notice informs all the students about a crucial update regarding backlog paper of 2021 scheme. ಸೊ ಈಗ ಕ್ವಶನ್ ಬರುತ್ತೆ, ಯಾರ್ಯಾರಿಗೆ 2021 ಸ್ಕೀಮ್ ಬ್ಯಾಕ್ಲಾಗ್ ಪೇಪರ್ ಇದೆ ಅವರೆಲ್ಲರೂ ದಯವಿಟ್ಟು just a minute, sorry for distraction. Yeah, ಸೊ ಯಾರ್ಯಾರಿಗೆಲ್ಲ ಈಗ 2021 ಸ್ಕೀಮ್ ಬ್ಯಾಕ್ಲಾಗ್ ಪೇಪರ್ ಇದೆ ಅವರೆಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಬೇರೆದ್ ಹೇಳಿಲ್ಲ, ದಯವಿಟ್ಟು ತಪ್ಪಿಲ್ಕೋಬೇಡಿ. ಬೇರೆದ್ ಹೇಳಿಲ್ಲ, ಬೇರೆದ್ ಹೇಳಿದಾಗ ನಾವು ನೋಡೋಣ. ಓಕೆ, ಬೇರೆದಂದ್ರೆ ಇವಾಗ ನಾನು ಆಲ್ರೆಡಿ ಹೇಳಿದೆ, ಇಟ್ ಇಸ್ ನಥಿಂಗ್ ಬಟ್ 2017, 2015 ಅಂಡ್ ಅವ್ರಿಗೂ ಮುಂಚೆನವ್ರದ್ದು ಏನು ಇನ್ಫಾರ್ಮೇಶನ್ ಅನ್ನ ಹೇಳಿಲ್ಲ. ಓನ್ಲಿ ಫಾರ್ ದಿಸ್ ಇಟ್ ಇಸ್ ಬಿನ್ ಟೋಲ್ಡ್ ಇಟ್ಸ್ ಬ್ಯಾಕ್ಲಾಗ್ ಪೇಪರ್ ಫಾರ್ 2021 ಸ್ಕೀಮ್ ಸಬ್ಜೆಕ್ಟ್ ಕೋರ್ಸಸ್ ಆಸ್ ಫಾಲೋಸ್ ಇಲ್ಲಿ ಹೇಳಿದ್ದಾರೆ. ಸೊ ಏನೇನು ಹೇಳ್ತಾ ಇದ್ದಾರೆ, ಓನ್ಲಿ ಫಾರ್ ಫಸ್ಟ್ ಟು 6th ಸೆಮಿಸ್ಟರ್, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಟ್ಸ್ ಓನ್ಲಿ ಫಾರ್ ಫಸ್ಟ್ ಟು 6th ಸೆಮಿಸ್ಟರ್, ಬಿಕಾಸ್ 7th and 8th ಸೆಮಿಸ್ಟರ್ ಬಂದು ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಆಗೋದ್ರಿಂದ, ಸೊ ಹಾಗಾಗಿ ಇಲ್ಲಿ ನಾವು ಅದಕ್ಕೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಓನ್ಲಿ ಇಟ್ ಇಸ್ ಫಾರ್ ಫಸ್ಟ್ ಟು 6th ಸೆಮಿಸ್ಟರ್. ಫೈನ್, ಓಕೆ. ಆಸ್ ಪರ್ ದ ಜಾಯಿಂಟ್ ಬೋರ್ಡ್ ಆಫ್ ಸ್ಟಡೀಸ್ ರೆಕಮೆಂಡೇಶನ್ ಅಂಡ್ ಅಪ್ರೂವ್ಡ್ ಇನ್ ದ 178th EC meeting, student with backlog paper from the 2021 scheme must appear for exams in the BOI suggested equivalent subject courses from the 22 scheme. ಸೊ ಈ ಒಂದು ಲಿಂಕ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ. ಈ ಲಿಂಕ್ ಅನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಬಿಫೋರ್ ವೆನ್ ಯು ಹ್ಯಾಡ್ ಎಕ್ಸಾಮ್ಸ್ 2021 ಸ್ಕೀಮ್ ಬ್ಯಾಕ್ಲಾಗ್ಸ್ ನಿಮ್ಮೆಲ್ಲರಿಗೂ ತೋರಿಸಿದೆ. ಈಕ್ವಲೆಂಟ್ ಸಬ್ಜೆಕ್ಟ್ ಆಫ್ 2021 ಸ್ಕೀಮ್ ಅಂಡ್ 2022 ಸ್ಕೀಮ್ ಅದರದೊಂದು ಏನು ಸ್ಪ್ರೆಡ್ ಶೀಟ್ ಇತ್ತು ಅದನ್ನ ತೋರಿಸ್ಕೊಟ್ಟಿದ್ದೀನಿ. ದ ಸೇಮ್ ಸ್ಪ್ರೆಡ್ ಶೀಟ್ ಇಸ್ ಗೆಟಿಂಗ್ ಟು ಬಿ ಅಪ್ಲೈ ಟು ಯು ಆಲ್. ಓಕೆ, ಯಾ. ಸೊ ಹೊಸದಾಗಿ ಏನಾದ್ರು ಅಪ್ಡೇಟ್ ಆಗಿದ್ರೆ ನಾನು ದಯವಿಟ್ಟು ಅದನ್ನ ಹಾಕ್ತೀನಿ. ಓಕೆ, ಬಟ್ ಅದೇನು ಬದಲಾಗಲ್ಲ ಅನ್ಕೋತೀನಿ, ಬಿಕಾಸ್ ಲಾಸ್ಟ್ ಟೈಮ್ ಏನ್ ಕೊಟ್ಟಿದ್ರು ಅದೇ ಕೊಡ್ತಾರೆ ಅವರು, ಬೇರೆ ಏನು ಬದಲಾಯಿಸೋದಿಲ್ಲ. ಸೊ ಈಗ ನಿಮ್ಗೆ ಕ್ಲಿಯರ್ ಆಗ್ಬೇಕಾಗಿರೋಂಥ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು 2021 ಸ್ಕೀಮ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್ಸ್ ಆಫ್ 2022 ಸ್ಕೀಮ್ ಇಟ್ ಸೆಲ್ಫ್. ಓಕೆ, 22 ಸ್ಕೀಮ್ ಸಿಲೆಬಸ್ ಏನಿದೆ ಅದಕ್ಕೆ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾನು ಏನು ಲಾಸ್ಟ್ ಟೈಮ್ ತೋರಿಸಿದ್ದೆ ಸ್ಪ್ರೆಡ್ ಶೀಟ್, ಈಕ್ವಲೆನ್ಸ್ ಸ್ಪ್ರೆಡ್ ಶೀಟ್, ಸಬ್ಜೆಕ್ಟ್ ಈಕ್ವಲೆನ್ಸ್ ಸ್ಪ್ರೆಡ್ ಶೀಟು, ಅದನ್ನ ದಯವಿಟ್ಟು ನೋಡ್ಕೊಳ್ಳಿ. ಅದರಲ್ಲಿ ಯಾವ ಸಬ್ಜೆಕ್ಟ್ ಯಾವ್ದಕ್ಕೆ ಈಕ್ವಲೆಂಟ್ ಆಗಿದೆ ಅಂದ್ರೆ ವಿಚ್ ಆಫ್ ದ ಸಬ್ಜೆಕ್ಟ್ಸ್ ಆರ್ ಗೆಟಿಂಗ್ ಮ್ಯಾಪ್ಡ್ ಟು 2022 ಸ್ಕೀಮ್ ಸಬ್ಜೆಕ್ಟ್ಸ್ ಅಂತ ನೋಡ್ಕೊಳ್ಳಿ. ಅನ್ಮ್ಯಾಪ್ಡ್ ಸಬ್ಜೆಕ್ಟ್ಸ್ ಕತೆ ಗೊತ್ತೇ ಇದೆ. ಸೊ ಅನ್ಮ್ಯಾಪ್ಡ್ ಸಬ್ಜೆಕ್ಟ್ ಹಂಗೆ ಇರುತ್ತೆ, ಅದಕ್ಕೆ ನೀವು ಎಕ್ಸಾಮ್ ಬರೀತೀರಾ, ರೈಟ್? ಓಕೆ, ಯಾ. ಸೊ ಹಿಯರ್ ಗೈಡ್ಲೈನ್ಸ್ ಫಾರ್ ರೀಡಿಂಗ್ ದ equivalent ಸಬ್ಜೆಕ್ಟ್ ಲಿಸ್ಟ್ ಹೆಂಗೆ ಅಂತ ಆಲ್ರೆಡಿ ಗೊತ್ತಲ್ವಾ, ನಾನು ಲಾಸ್ಟ್ ಟೈಮು ತೋರಿಸಿದ್ದೀನಿ. ದ ಸೇಮ್ ಥಿಂಗ್ ಗೈಸ್, ಬಿಕಾಸ್ ಏನು ಹೊಸದಾಗಿ ಬದಲಾವಣೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಓಕೆನಾ, 22 ಸ್ಕೀಮ್ ಸಬ್ಜೆಕ್ಟ್ಸ್ ಆರ್ ರಿಮೈನಿಂಗ್ ದ ಸೇಮ್, 21 ಸಬ್ಜೆಕ್ಟ್ಸ್ ಆರ್ ರಿಮೈನಿಂಗ್ ದ ಸೇಮ್ ಈಕ್ವಲೆನ್ಸ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಇಸ್ 2021 ಸ್ಕೀಮ್ ಸಬ್ಜೆಕ್ಟ್ಸ್ ಆರ್ ಲಿಸ್ಟೆಡ್ ಅಂಡ್ ಅಗೇನ್ಸ್ಟ್ ದೆಮ್ equivalent courses from 2022 scheme is notified. 2022 scheme columns in FE files only subject codes or code with subject names are listed. Okay, 2022 columns only only subject codes or code with subject names are listed. Okay, and no equivalence, no mapping, no equivalence. It means no equivalent subject is available and student must appear for the exam in original 2021 scheme only. This is one thing, right? Now hall ticket issue requirement. Hall ticket issue requirement ಗೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಇರುತ್ತೆ, ಅದನ್ನ ದಯವಿಟ್ಟು ಫಿಲ್ ಮಾಡಿ. ತುಂಬಾ ಜನ ಫಿಲ್ ಮಾಡಿಲ್ಲ. ಅದು ಕಾಲೇಜಲ್ಲಿ ಅಂಡರ್ಟೇಕಿಂಗ್ ಫಾರ್ಮೇ ಹೇಳಿಲ್ಲ ನಿಮ್ಗೆ, ತುಂಬಾ ಜನಕ್ಕೆ ಹೇಳೇ ಇಲ್ಲ. ಬಟ್ ಇದು ನೆನ್ಪಿಟ್ಕೊಳ್ಳಿ,
one who is having backlog of 2021 scheme and before ನಿಮಗೆ ಇದು ಅಪ್ಲೈ ಆಗುತ್ತೆ. ಅಂಡ್ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಯು ಹ್ಯಾವ್ ಟು, ಇವಾಗ ಸದ್ಯಕ್ಕೆ ಕೊಟ್ಟಿರೋದು 2021 ಸ್ಕೀಮ್ ಮಾತ್ರ ಹೇಳಿರೋದು, ಬೇರೆದೆಲ್ಲ ಅವ್ರು ಬೇರೆದನ್ನು ಹೇಳ್ತಾರೆ, ಅವಾಗ ಅದು ನಾವು ನೋಡೋಣಂತೆ. ಓಕೆನಾ. ಬಟ್ ಈಗ ಸದ್ಯಕ್ಕೆ 2021 ಸ್ಕೀಮ್ ಸ್ಟೂಡೆಂಟ್ಸ್ ಯಾರಿಗೆ ಬ್ಯಾಕ್ಲಾಗ್ ಇದೆ, 7th ಸೆಮ್ ಅಲ್ಲಿ ಇದ್ದೀರಾ ಅಲ್ವಾ 2021 ಸ್ಕೀಮ್ ಸ್ಟೂಡೆಂಟ್ಸ್, ನಿಮ್ಗೆ ಯಾರ್ದಾದ್ರು ಬ್ಯಾಕ್ಲಾಗ್ ಇದ್ರೆ ದಯವಿಟ್ಟು ನೀವು annexure form, that is the undertaking form, I'm sorry, not annexure form, I'm sorry for the distraction, undertaking form ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಫಿಲ್ ಮಾಡ್ಬೇಕಾಗುತ್ತೆ. ಡೋಂಟ್ ಫರ್ಗೆಟ್ ಟು ಫಿಲ್ ಇಟ್. ನೀವು ಫಿಲ್ ಮಾಡಿಲ್ಲ ಅಂತಂದ್ರೆ ಮತ್ತೆ 2021 ಸ್ಕೀಮ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಅದು. ಸೊ ಅದಕ್ಕೆ ಅವ್ರು ಎಕ್ಸಾಮ್ ಕೊಡ್ತಾರೋ ಕೊಡೋದು ಗೊತ್ತಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ಅಂಡರ್ಟೇಕಿಂಗ್ ಫಾರ್ಮ್ ಏನಿದೆ, ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ದಯವಿಟ್ಟು ಫಿಲ್ ಔಟ್ ಮಾಡಿ. ಅಂಡರ್ಟೇಕಿಂಗ್ ಫಾರ್ಮ್ ಫಿಲ್ ಔಟ್ ಮಾಡಿದಂತೆ ನಿಮ್ಗೆ 2022 ಸ್ಕೀಮ್ಗೆ ಸಿಲೆಬಸ್ಗೆ ಎಕ್ಸಾಮ್ ಅನ್ನ ಬರೆಯಕ್ಕಾಗಲ್ಲ. ಹೋಪ್ ಯು ಆರ್ ಗೆಟಿಂಗ್ ಇಟ್. Yeah, and this should be duly signed by the students and endorsed by the principal of the institute. Okay, annexure 1 attached to this notification. Nodi illi ee notification jothe attach agide. The same thing I told you, right? Here you have to write your student name, your USN number, hereby undertaking for appearing the equivalent subject examination having the subject code, that is your old subject code. Okay, and yeah, not old subject code, new one. I'm sorry for the distraction, just a minute, I'm very sorry. Yeah, so illi equivalent subject anta helirodrinda it is new one. See here you're going to write your name. I'll write it again, so please to follow it. If anybody is very new to this annexure, please to look at it. Okay, this is name here, name here, USN here, and here as the suggesting you the undertaking, the submit this undertaking for appearing the equivalent subject examination. Equivalent subject ಅಂದ್ರೆ ನಿಮ್ಮ 2021 ಸ್ಕೀಮ್ ಸಬ್ಜೆಕ್ಟ್ ಜಾಗದಲ್ಲಿ ಯಾವ ಒಂದು 22 ಸ್ಕೀಮ್ ಸಬ್ಜೆಕ್ಟ್ ಈಕ್ವಲ್ ಆಗಿದೆ, ಮ್ಯಾಪ್ ಆಗಿದೆ, ಆ ಸಬ್ಜೆಕ್ಟ್ ದು ಹ್ಯಾವ್ ಟು ರೈಟ್ ದ ಕೋಡ್ ನ್ಯೂ, ನಾಟ್ ಓಲ್ಡ್ ಒನ್. ನ್ಯೂ ಅಂದ್ರೆ 2022 ಸ್ಕೀಮ್ ಸಬ್ಜೆಕ್ಟ್ ಕೋಡ್ ಇಲ್ಲಿ ಬರೀಬೇಕಾಗತ್ತೆ. ಐ ವಿಲ್ ಮೆನ್ಷನ್ ಇಟ್ ಓವರ್ ಹಿಯರ್. Fine. And title bandu the name of the subject, SUB name, right? Subject name anna baritiri. After you write a subject name over here, then you are going to write that the University Board of Studies suggested in the place of my old scheme subject. Andre here you have to write your 2021 scheme subject code, 2021 scheme subject code anna baritira. This SUB code have to write, and here you have to write the title of that subject code and the name of the subject. Okay, yeah, so here it is 2022 scheme subject code baritiri illi new, illi 2021 scheme old subject code name anna baritira, and here you write your subject name. Okay, 2021 scheme subject name enittu adna baritira. Fine. Okay, I also acknowledge that the syllabus of the equivalent subject is the same as my old scheme subject, that 75% of equivalence ittaga matra avaru en ಮಾಡ್ತಾರೆ, they'll map it. Fine. And the changes is essential for aligning my academic progress with the current curriculum structure. I request you to kindly process my application and issue me a hall ticket to permit me to appear for the examination of the equivalent subject. Idanna avaru helidare. And here they have told that the date, signature of the candidate, mobile number, email, endorsed by signature of the principal of institute with seal. Okay, this one idanna avaru ellige kalisidkodtare, they will send it to the video. Okay, yeah, and this much is here about the undertaking form. And ಇಲ್ಲಿ ಇನ್ನೊಂದು ನೀವು ನೋಡಬಹುದು, important examination notification, the examination timetable and related notification will be issued by the register VTU Belgavi. ಅದು ಆಲ್ರೆಡಿ ಅನೌನ್ಸ್ ಆಗಿದೆ, ಅಲ್ಲಿ ಹೇಳ್ತೀನಿ ಏನಂತ. Missing subjects or queries, if any subject from the old scheme is not listed, please do email to this particular mail ID. ಯಾವ್ದಾದ್ರು ನಿಮ್ಮ ಸಬ್ಜೆಕ್ಟ್ ಗಳಲ್ಲಿ ಮೆನ್ಷನ್ ಆಗಿಲ್ವಾ, ಇಮೇಲ್ ಮಾಡಿ. ಓಕೆನಾ, email to this mail. Okay, yeah. And principal chairpersons of all engineering colleges and constituent engineering college university departments are hereby informed to bring the content of the notification to the notice of all students concerned without fail, and collect the undertaking letter duly signed by the students and submitted to the register those who are appearing their backlog papers in 2021 scheme. Okay, ಇದನ್ನ ಇವರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿರ್ತಾರೆ ಕಾಲೇಜ್ ಕಡೆಯಿಂದ. and this is what is for today. Fine. ಇದೊಂದು ಸರ್ಕ್ಯುಲರ್ ಆಗಿತ್ತು ಫಸ್ಟ್ ಒನ್. ನೆಕ್ಸ್ಟ್ ನಿಮ್ಮ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ, ಸಪ್ರೇಟ್ ಆಗಿ ಮಾಡ್ತೀನಿ, ಬಿಕಾಸ್ ಇಲ್ಲಿ ಮಿಕ್ಸ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ.
So I'll just make another video regarding this. Hope you all got it. 21 scheme students ಗೆ ಅನೌನ್ಸ್ ಆಗಿದೆ. ಬೇರೆ ಸ್ಕೀಮ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ ಅವರಿಗೆ ವೇಟ್ ಮಾಡಿ, ಅನೌನ್ಸ್ ಆಗುತ್ತೆ. 2018 ಸ್ಕೀಮ್ನವ್ರಿಗೆ ಆಗಿರ್ಬೋದು. 2018 ಸ್ಕೀಮ್ಗೆ ಮೋಸ್ಟ್ಲಿ ಅವ್ರದ್ದೇ ಬರೆಸಬಹುದು, ಇಲ್ಲ ಅವ್ರಿಗೂ 2022 ಮಾಡ್ಬೋದು ಏನೋ ಗೊತ್ತಿಲ್ಲ, ನೋಡೋಣ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಸೊ ಬಿಕಾಸ್ ಇವಾಗ 2015ಗೆ ಲಾಸ್ಟ್ ಡೇಟ್ ಆಗೋಗಿದೆ, 2017 ಇದೆ. 2017 ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಎ ಚಾನ್ಸ್, ಸೊ ಅವ್ರಿಗೊಂದು ಬರಬೇಕು. ಅಂಡ್ 2015 ಸ್ಕೀಮ್ಗೆ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಆಗೋಗಿದೆ ಅನ್ಸುತ್ತೆ. ಸೊ 8 years ಆಗೋಗಿದೆ. ಸೊ 8 years ಆದ್ಮೇಲೆ ಅವರಿಗೆ ಒಂದು ಆಪ್ಷನ್ ಕೊಟ್ಟಿಲ್ಲ ಅನ್ಸುತ್ತೆ. ತಡ್ರಿ ಅದು ನೋಡ್ಬಿಡ್ತೀನಿ ನಾನು ಒಂದು ಸೆಕೆಂಡ್. ಐ ಆಮ್ ಸಾರಿ, ಜಸ್ಟ್ ಚೆಕ್ ಇಟ್ ಔಟ್ ಅಂಡ್ ಟೆಲ್ ಯು. ಇವಾಗಷ್ಟೇ ಒಬ್ರು ಮೆಸೇಜ್ ಮಾಡಿದ್ರು, ಸೊ ಐ ಜಸ್ಟ್ ಚೆಕ್ ಇಟ್ ಔಟ್. ಓಕೆ, ಯಾ. ಸೊ ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ 2015 ಸ್ಕೀಮ್ನವರಿಗೆ the one students who got admitted to 2016, okay, 2016 and 2016 and 2017 ಯಾರು ಅಡ್ಮಿಷನ್ ಆಗಿದ್ರು, ಸೊ ಅವರೆಲ್ಲರಿಗೂ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ದೇ ಗಿವನ್ ಅನ್ ಆಪರ್ಚುನಿಟಿ ಟಿಲ್ ಜೂನ್ ಜುಲೈ 2026. ಸೊ ಹಾಗಾಗಿ 2016-17 ಅಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಬರುವಂತದ್ದು 2015 ಸ್ಕೀಮ್. ಸೊ ಹಾಗಾಗಿ 2015 ಸ್ಕೀಮ್ಗೆ ಇನ್ನು ಅವಕಾಶಗಳಿದೆ. ಸೊ 2017ಗೂ ಕೂಡ ಅವಕಾಶಗಳಿದೆ. 2010 ಸಿಲ್ವರ್ ಜೂಬ್ಲಿ, ಅದು ನಂಗೆ ಗೊತ್ತಿಲ್ಲ, ಬಟ್ 2015 and 17ಗೆ ಅವಕಾಶಗಳಿದೆ. ಸೊ ಹಾಗಾಗಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮ್ದು ಏನ್ ಅಪ್ಡೇಟ್ ಅನ್ನೋದು ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ವೇಟ್ ಮಾಡಿ. ಬಟ್ ಈಗ 2021 ಸ್ಕೀಮ್ ಸ್ಟೂಡೆಂಟ್ಸ್ಗೆಲ್ಲ ಕ್ಲಿಯರ್ ಆಗಿದೆ ಅಲ್ವಾ, ಎಲ್ಲರಿಗೂ ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ನೀವು ಈಕ್ವಲೆನ್ಸ್ ಸಬ್ಜೆಕ್ಟ್ ಕೋರ್ಸ್ ಈಕ್ವಲೆನ್ಸ್ ಅನ್ನ ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ VTU ಇದ್ರಲ್ಲೇ ಸಿಗುತ್ತೆ, ನೀವೇನು ಮಾಡ್ಬೇಕಾಗಿಲ್ಲ. ಇದು VTU ಈಕ್ವಲೆನ್ಸ್ ಸಬ್ಜೆಕ್ಟ್, ಇದು ಏನಂತ ಟೈಪ್ ಮಾಡ್ಬೇಕು ಅಂತಂದ್ರೆ VTU ಕೋರ್ಸ್ ಸಬ್ಜೆಕ್ಟ್ ಈಕ್ವಲೆನ್ಸ್ ಅಂತ ಟೈಪ್ ಮಾಡಿ, ಅವಾಗ ನಿಮ್ಗೆ ಅಲ್ಲೇ ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡಿ, ಲ್ಯಾಟಿನ್ ಎಡ್ಯುಕೇಟರ್ಸ್, ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆನಾ? ಅಂಡ್ ಇಲ್ಲ ಅಂತ ನಿಮ್ಗೆ ಹಂಗೂ ಸಿಗ್ತಿಲ್ಲ ಅಂತ ಹೇಳಿದ್ರೆ, ನಾನು ಈ ಒಂದು ವಿಡಿಯೋ ಕೆಳಗಡೆ ತಪ್ಪದೆ ಹಾಕ್ತೀನಿ, ಮರಿ ಅಲ್ಲ, ಈ ಒಂದು ವಿಡಿಯೋ ಕೆಳಗೆ ತಪ್ಪದೆ ನಾನು ಲಿಂಕ್ ಅನ್ನ ಹಾಕ್ತೀನಿ. ಯಾವ್ದ್ರದ್ದು ನಿಮ್ಮ ಒಂದು ಇದು ಯಾವುದು ಈಕ್ವಲೆನ್ಸ್ ಸಬ್ಜೆಕ್ಟ್ ಅದು ಏನಿದೆ, ಇದು ಈಕ್ವಲೆನ್ಸ್ ಸಬ್ಜೆಕ್ಟ್ ಲಿಸ್ಟ್ ಒಂದು ಲಿಂಕ್ ಅನ್ನ ಹಾಕ್ತೀನಿ ಈ ವಿಡಿಯೋ ಕೆಳಗಡೆ. ದಯವಿಟ್ಟು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಅಂಡ್ ದಯವಿಟ್ಟು ಆದಷ್ಟು ಬೇಗ ಈ ಫಾರ್ಮ್ ಅನ್ನ ಫಿಲ್ ಔಟ್ ಮಾಡಿ. ಯಾವ ಫಾರ್ಮ್? ಅಂಡರ್ಟೇಕಿಂಗ್ ಫಾರ್ಮ್ ಅನ್ನ ಫಿಲ್ ಔಟ್ ಅನ್ನ ಮಾಡಿ. ಪ್ರಿನ್ಸಿಪಲ್ ಬೇಗ ಕಳಿಸ್ಕೊಡ್ತಾರೆ ನಿಮ್ಮ ಕಾಲೇಜ್ ಕಡೆಯಿಂದ. ಪ್ರಿನ್ಸಿಪಲ್ ಸರ್ ಕೈಲಿ ಎನ್ಕ್ಲೋಸ್ ಮಾಡಿಸಿ ಅದನ್ನ ಬೇಗ ಕಾಲೇಜ್ ಕಡೆಯಿಂದ VTU ಕಳಿಸ್ಕೊಡ್ತಾರೆ. ಸೊ ಅವಾಗ ನಿಮ್ಗೆ ಹಾಲ್ ಟಿಕೆಟ್ಸ್ ಎಲ್ಲ ಬರೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹಾಲ್ ಟಿಕೆಟ್ ಡಿಲೇ ಆಗುತ್ತೆ. ನೀವು ಎಕ್ಸಾಮ್ ಕಟ್ಬೇಕಾದ್ರೆ ನಿಮ್ಗೆ ಎಲ್ಲ ತೊಂದರೆ ಆಗುತ್ತೆ. ಸೊ ಇವಾಗಲೇ ಇದನ್ನ ಬೇಗ ಮಾಡಿ ಕಳಿಸ್ಕೊಡಿ. ಓಕೆನಾ? ಅಂಡ್ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಅಂತ ಹೇಳ್ತಾ ಐ ಜಸ್ಟ್ ಫೈಂಡ್ ದ ಶಾರ್ಟ್ ಸೆಷನ್ ಅಂಡ್ ಥ್ಯಾಂಕ್ ಯು.